ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಅಕ್ಕಿ ರೊಟ್ಟಿ ಅಂದ್ರೆ ಮಸಾಲ ಅಕ್ಕಿ ರೊಟ್ಟಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಎಲ್ಲ ಈ ವಿಡಿಯೋ ಫಸ್ಟ್ ಟೈಮ್ ನೋಡತ್ತೀರಿ, ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಶೇರನ್ನು ಮಾಡ್ಬೋದು. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ಕೊಂಡು ನೋಡ್ಬೋದು. ಫಸ್ಟ್ ನಾನು ಸಬ್ಬಸಿಗೆ ಸೊಪ್ಪು ತೊಗೊಂಡಿನಿ, ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ. ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳತ್ತೀನಿ. ಆಮೇಲೆ ಸಣ್ಣಗೆ ತುರ್ಕೊಂಡಿರೋ ಕ್ಯಾರೆಟ್ ಹಾಕ್ಕೊಂಡಿನಿ. ನೀವು ಬೇಕಂದ್ರೆ ಸೌತೆಕಾಯಿನೂ ಇದ್ರ ಜೊತೆ ಹಾಕ್ಕೋಬೋದು. ಅದನ್ನು ಇಲ್ಲಿ ಹಾಕಿಲ್ಲ. ಅದಾದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊರಿ. ನಾ ಇಲ್ಲಿ ಹಾಕ್ಕೊಂಡೀನಿ, ಬಟ್ ಅದು ನಂಗೆ ರೆಕಾರ್ಡ್ ಆಗಿಲ್ಲ ಅಷ್ಟೆ. ಅದಾದಮೇಲೆ ಒಂದು ಸ್ವಲ್ಪ ಅಜ್ವಾನ, ಜೀರಿಗೆ ಇಷ್ಟು ಹಾಕ್ಕೋಬೇಕು. ಇದನ್ನೆಲ್ಲ ನಿಮ್ಗೆ ಎಷ್ಟು ಕ್ವಾಂಟಿಟಿ ಒಳಗೆ ನೀವು ಮಾಡ್ಬೇಕು ಅಂದ್ಕೊಂಡಿರಿ ಅದನ್ನ ಪ್ರಕಾರ ನೋಡಿ ಹಾಕ್ಕೊರಿ. ನಾ ಇಲ್ಲೊಂದು ಸ್ವಲ್ಪ ಅಂದ್ರೆ ಒಂದು 8 ರೊಟ್ಟಿ ಆಗ್ಬೋದು ಅಷ್ಟೇ ನಾನು ಮಾಡ್ಕೊಳತ್ತೀನಿ. ಅದಾಗಿಂದ ನಾ ಇಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಂಡಿನಿ. ನಾರ್ಮಲ್ ನೀವು ಇದೇನು ಮಿಕ್ಸ್ ಬೇರೆ ಯಾವ ಹಿಟ್ಟನ್ನು ಏನೂ ಹಾಕೋದು ಬೇಕಾಗಿಲ್ಲ. ಅಕ್ಕಿ ಹಿಟ್ಟು ಹಾಕ್ಕೊಂಡಿನಿ. ಅದಾದಮೇಲೆ ಮೇಲೆ ಒಂದು ಸ್ವಲ್ಪ ಆನಿಯನ್ ಹಾಕ್ಕೊಂಡಿನಿ. ಇಷ್ಟು ಹಾಕ್ಕೊಂಡು ನೀವು ಇದನ್ನು ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಅದಾದಮೇಲೆ ನೀವು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ನಾದ್ಕೋಬೇಕಾಗತ್ತೆ. ನಾ ಇಲ್ಲಿ ಯಾವುದೇ ರೀತಿ ಬೆಚ್ಚನೆ ನೀರು ಅಥವಾ ಬಿಸಿ ನೀರು ಹಿಂಗೇನೂ ಹಾಕ್ಕೊಂಡಿಲ್ಲ. ನಾರ್ಮಲ್ ವಾಟರ್ ನಾವೇನು ನೀರು ಕುಡಿತೀವಿ ಅದೇ ವಾಟರ್ನ ಹಾಕ್ಕೊಂಡೀನಿ. ಅದೇ ನೀರು ಹಾಕ್ಕೊಂಡು ನೀವು ಹಿಂಗೆ ಬಾಳೋ ತನಕ ಹಿಂಗೆ ನಾದಿ ಕಲಿಸ್ಕೋಬೇಕು. ನೀವು ಜೋಳದ ರೊಟ್ಟಿ ಹೆಂಗೆ ಮಾಡ್ಕೋತೀರಲ್ಲ ಜಿಗ್ಗಿ ಹಾಕ್ಕೊಂಡು, ಆ ರೀತಿಯೂ ಇದನ್ನು ಮಾಡ್ಕೋಬೋದು. ಬಟ್ ಇದು ಮಸಾಲ ರೊಟ್ಟಿ ಅಲ್ಲ, ಹಾಗಾಗಿ ಇಲ್ಲೇನೂ ಬಿಸಿನೀರು ಹಾಕೋದು ಬೇಡ. ಸೊ ಹಿಂಗೆ ನೀವು ನಾದ್ಕೊಂಡು ಇಷ್ಟ ನೀವು ಬಡ್ಕೊಂಡ್ರೆ ಆಗುತ್ತೆ. ರೊಟ್ಟಿ ಚಲೋನೇ ಬರ್ತಾವೆ, ಸಾಫ್ಟಾಗೇ ಬರ್ತಾವೆ. ಹಿಟ್ಟು ನಾದ್ಕೊಂಡ್ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅಥವಾ ಹಿಂಗೇನೂ ಇಲ್ಲ. ನೀವು ಇಮಿಡಿಯೇಟಾಗೆ ಮಾಡ್ಕೋಬೋದು. ಹಿಟ್ಟು ಕಲಸಿದ ಮೇಲೆ ಒಂದು ಸ್ವಲ್ಪನ ಉಳ್ಳಿ ತೊಗೋಬೇಕು. ಅಂದ್ರೆ ಸೈಜ್ ನಿಮ್ಗೆ ದಪ್ಪ ಬೇಕಂದ್ರೆ ಒಂದು ಸ್ವಲ್ಪ ಜಾಸ್ತಿ ತೊಗೋರಿ. ಇಲ್ಲಾಂದರೆ ಇಷ್ಟು ನಾರ್ಮಲ್ ಇರಬೇಕು ಅಂದರೆ ಇಷ್ಟು ತೊಗೋರಿ. ಇಷ್ಟಾದ್ಮೇಲೆ ಇದಕ್ಕೆ ನಾನು ಆಯಿಲ್ ಹಚ್ಚಾತೀನಿ. ಆಯಿಲ್ ಹಚ್ಕೊಂಡು ನೀವು ಚಪಾತಿಯಲ್ಲಿ ಹೆಂಗೆ ಲಟ್ಟಿಸ್ತಿರಲ್ಲ ಅದೇ ರೀತಿ ಲಟ್ಟಿಸ್ಕೊಳತ್ತೀನಿ. ನಾನು ಇಲ್ಲಿ ಕೈಯಿಂದ ಬಡಿಯಾತಿಲ್ಲ. ನೀವು ಕೆಳಗೆ ಬಟರ್ ಪೇಪರ್ ಅಥವಾ ಹಿಂಗೆ ಆಯಿಲ್ ಶೀಟ್ ಏನಾದರೂ ಹಾಕ್ಕೋಬೋದು. ಅದು ಹಾಕ್ಕೊಂಡು ನೀವು ಚಪಾತಿ ಲಟ್ಟಿಸ್ತಿರಲ್ಲ ಲತ್ತಿಗುಣಿ, ಅದಕ್ಕೂ ನೀವು ಒಂದು ಸ್ವಲ್ಪ ಆಯಿಲ್ ಹಚ್ಕೊಂಡ್ರೆ ಅದು ಹಿಡ್ಕೊಳಂಗಿಲ್ಲ, ಇಲ್ಲಾಂದ್ರೆ ಹಿಟ್ಟು ಹಿಡ್ಕೊಳ್ಳುತ್ತೆ. ಇಷ್ಟು ಹಾಕಿ ನೀವು ಚಪಾತಿ ಥರ ನೀಟಾಗಿ ರೌಂಡಾಗಿ ಲಟ್ಟಿಸ್ಕೊರಿ. ಇದಾಗಿಂದ ಇದನ್ನು ಬೇಯಿಸೋ ಟೈಮ್ ನೋಡಿರಿ. ಇದು ಹೆಂಗೆ ಲಟ್ಟಿಸ್ಕೊಂಡು ನಾನು ಇದೇನು ಹರಿಯಲ್ಲ, ಸ್ವಲ್ಪ ಬಟ್ ಸ್ಲೋ ಆಗಿ ಒಂದು ಸ್ವಲ್ಪ ಲಟ್ಟಿಸ್ಕೋಬೇಕಾಗತ್ತೆ. ಆಯಿಲ್ ಹತ್ತಿರಲಿಲ್ಲ ಅಂದರೆ ಅದು ಹಿಡ್ಕೊಳ್ಳೋ ಚಾನ್ಸಸ್ ಇರ್ತೈತಿ ಅದಕ್ಕೆ. ಸೊ ಒಂದು ಸ್ವಲ್ಪ ಆಯಿಲ್ ಹಚ್ಕೊಂಡು ಲಟ್ಟಿಸ್ಕೊರಿ. ನೋಡಿರಿ, ಈಗ ಅದನ್ನು ಬೇಯಿಸ್ಕೊಳ್ಳೋಣ. ನನ್ನ ರೊಟ್ಟಿ ರೆಡಿ ಆಯಿತು. ಸ್ವಲ್ಪ ಶೇಪ್ ಚೇಂಜ್ ಆಗೈತಿ ಅಷ್ಟೇ. ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಳತ್ತೀನಿ ನಾನು, ಟೇಸ್ಟ್ ಚಲೋ ಬರಲಿ ಅಂತ. ಆ ತುಪ್ಪ ಹಾಕ್ಕೊಂಡು ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೊರಿ. ಬಾಳೋ ತನಕನೂ ಹಿಂಗೆ ಜೋರು ಮಾಡಿ ಬೇಯಿಸ್ಕೊಂಡ್ರೆ ಅದಕ್ಕೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ನಿಮ್ಗೆ ಹಂಗೆ ಬೇಕಂದ್ರೂ ಮಾಡ್ಕೋಬೋದು. ಬಾಳೋ ತನಕ ಬೇಯಿಸ್ಕೊಂಡ್ರೆ ಗಟ್ಟಿ ಆಗ್ತೈತಿ. ಇಲ್ಲಾಂದರೆ ನಿಮ್ಗೆ ಇಷ್ಟ ಬೇಕಂದ್ರೆ ಒಂದು ಸ್ವಲ್ಪ ಅದು ಹಿಂಗೆ ಕಲರ್ ಚೇಂಜ್ ಆಗೋಷ್ಟ್ರಾಗ ನೀವು ತೆಗೆದ್ಬಿಟ್ರೆ ಸಾಫ್ಟಾಗಿರ್ತಾವೆ ರೊಟ್ಟಿ. ಮಸಾಲ ಅಕ್ಕಿ ರೊಟ್ಟಿ ರೆಡಿ ಆಯಿತು. ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಅಂತಂದು ಹೇಳಿದ್ದು ಎಲ್ಲರೂ ಹೇಳ್ತಾರೆ. ಅದೇ ರೀತಿನೇ ನಾನು ಅದೇ ಕಾಂಬಿನೇಷನ್ನಾಗ ಮಾಡೀನಿ. ಒಂದು ಸ್ವಲ್ಪ ಕೊಬ್ಬರಿ ಚಟ್ನಿ ಮಾಡ್ಕೊಂಡೀನಿ, ಅಕ್ಕಿ ರೊಟ್ಟಿ ಇಟ್ಕೊಂಡೀನಿ. ಇದು ಸೋರೆಕಾಯಿ ಹಲ್ವಾ. ಇದನ್ನು ಆಲ್ರೆಡಿ ನಾನು ವಿಡಿಯೋ ಒಳಗೆ ಶೇರ್ ಮಾಡೀನಿ. ಯಾರೆಲ್ಲ ಈ ವಿಡಿಯೋ ನೋಡಿಲ್ಲ ಪ್ಲೀಸ್ ನೋಡ್ಕೊಂಡು ಬರ್ರಿ. ಹಂಗೆ ಅಕ್ಕಿ ರೊಟ್ಟಿನೂ ನೀವು ಟ್ರೈ ಮಾಡಿರಿ ಮನ್ಯಾಗ. ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳ್ರಿ. ನೋಡಿರಿ, ಅಕ್ಕಿ ರೊಟ್ಟಿನ ತೋರ್ಸಾತ್ತೀನಿ ಎಷ್ಟು ಸಾಫ್ಟಾಗಿ ಬಂದಾವೆ. ಯಾವುದೇ ರೀತಿ ಏನು ಅದು ಹಿಂಗೆ ಡ್ರೈ ಆಗೈತಿ ಇದಾಗೈತಿ ಏನೂ ಇಲ್ಲ. ನೀವು ಇದನ್ನು ಇನ್ನೊಂದು 1 ಅವರ್ ಇಟ್ಟರು ಇದೇ ರೀತಿನೇ ಇರ್ತಾವೆ, ಏನೂ ಚೇಂಜಸ್ ಇಲ್ಲ. ಇಷ್ಟ ಸಾಫ್ಟ್ ಇರ್ತಾವೆ. ನೋಡಿರಿ, ನಾ ಎಲ್ಲ ಹಾಕಿಟ್ಟು ಸರ್ವ್ ಮಾಡತ್ತೀನಿ ಪ್ಲೇಟ್. ವಾವ್, ನೋಡಿದ್ರೆ ತಿನ್ಬೇಕು ಅನಿಸುತ್ತೆ. ನೀವು ಟ್ರೈ ಮಾಡಿರಿ, ಹೆಂಗೈತೆ ಅಂತ ಹೇಳ್ರಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.